ಏಯ್ ತಾಯಿ ಅವನಿಗೆ ಕಣ್ಣಸರು ಬಿಟ್ಟಿಯ ನೀನು ಕೊಡು ನೋಡು ನೋಡ್ತೀಯಲ್ಲ ಕರೆ ಡ್ರೆಸ್ ಹಾಕಿ ತರನೇ ಕಾಣ್ತದ್ಲ ಬಿದ್ದ ಕಣ ಡಾನ್ಸ್ ಹೆಂಗ್ ಮಾಡ್ತಾರೆ ಕೊಡೋಣ ಬಾ ಏ ಮಾವ ಯಾರ್ಲ ಹುಡುಗಿ ದೆವ್ವ ಇದ್ದಂಗ ಅವಳೆ ಅಂತ ಐತಲ್ಲ ಅದನ್ನ ಹಾಕ್ತೀನಿ ಅಯ್ಯೋ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ನವೀನ್ ಡೈರೀಸ್. ಇದು ಶುಕ್ರವಾರ ದಿನದ ವ್ಲಾಗು. ನಾವು ಸ್ವಲ್ಪ ಬೇಗನೆ ಎದ್ದಿದ್ವಿ, ಏನಕ್ಕಂದರೆ ಆಷಾಢ ಶುಕ್ರವಾರ ಅಲ್ವಾ. ಸೊ ಸ್ವಲ್ಪ ಬೇಗ ಎದ್ದು ಪೂಜೆ ಅದೆಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ. ಹಾಗೆ ನಮ್ಮ ಮನೆಯವರು ಕೂಡ ನನ್ನ ಜೊತೆಗೇ ಬೇಗ ಎದ್ದಿದ್ರು. ನನಗೂ ಸ್ವಲ್ಪ ಪೂಜೆಯಲ್ಲಿ ಕೆಲಸದಲ್ಲಿ ಹೆಲ್ಪ್ ಮಾಡಿದರು. ಬೇಗ ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಈ ಥರ ವಾತಾವರಣ ನೋಡೋಕ್ಕೆ ಎಷ್ಟು ಖುಷಿ ಅಲ್ವಾ. ಹಾಗೆ ಇಲ್ಲಿ ಹಸು ಇತ್ತು, ಸೊ ಹಸಿಗೂ ಸ್ವಲ್ಪ ಪೂಜೆ ಮಾಡಿ ಏನಾದರೂ ತಿನ್ನಿಸೋಣ ಅಂಥೇಳಿ ಹಸಿವಿಗೂ ಬಾಳೆಹಣ್ಣು ತಿನ್ನಿಸ್ತಾ ಇದ್ದೀನಿ. ಮಾರ್ನಿಂಗ್ ರೂಟೀನ್ ಈ ಥರ ಇದ್ದರೆ ಏನೋ ಒಂಥರ ದಿನ ಪೂರ್ತಿ ನಮ್ಮದೇ ಆ ದಿನ ಅನ್ನೋ ಥರ ಫೀಲಿಂಗು, ತುಂಬ ಪೀಸ್ಫುಲ್ಲಾಗಿರುತ್ತೆ. ಇಷ್ಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಮನೆಯವರು ಒಂದು ಹೊಸ ಐಟಮ್ ತಂದಿದ್ರು, ಟ್ರ್ಯಾಕ್ಟರ್ ಐಟಮು ರೂಟ್ರಿ. ಸೊ ಅದನ್ನು ಪೂಜೆ ಮಾಡು ಅಂತ ಅಂದರು. ಸೊ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಅವ್ರು ನೆಕ್ಸ್ಟು ಹೊಲಕ್ಕೆ ಹೋಗೋದಿತ್ತು, ಅದಕ್ಕೆ ನೆಕ್ಸ್ಟು ನಮ್ಮ ಮನೆಯವರು ತಿಂಡಿ ಎಲ್ಲ ತಿಂದು ಹೊಲಕ್ಕೆ ಹೋದರು. ಸ್ವಲ್ಪ ರಿಟರ್ನ್ ಬೇಗ ಬರೋದಿತ್ತು, ಯಾಕೆಂದರೆ ಹೊನ್ನಾಳಿಗೆ ಹೋಗೋದಿತ್ತು. ಸೊ ಅದಕ್ಕೆ ಬೇಗ ಹೋದರೆ ಬೇಗ ಬರ್ಬೋದು ಅಂಥೇಳಿ ಹೋದರು. ಹಾಗೆ ಚಟ್ನಿ ಪುಡಿ ಮಾಡಿಡು ಅಂಥೇಳಿ ಹೋಗಿದ್ದರು. ನಮ್ಮ ಮನೇಲಿ ಚಟ್ನಿ ಪುಡಿ ಖಾಲಿಯಾಗಿ ತುಂಬ ದಿನ ಆಯಿತು. ನಮ್ಮ ಮನೇಲಿ ಅದಕ್ಕೆ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಮನೆಯವರು ಅಡಿಕ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲದಕ್ಕೂ ಚಟ್ನಿ ಪುಡಿ ಬೇಕು ಅವರಿಗೆ. ಅಕಸ್ಮಾತ್ ಅವ್ರು ರೊಟ್ಟಿ ಮಾಡಿದ್ವಿ ಅಂತ ಅಂದರೆ ಪಲ್ಯ ಅದು ಏನೂ ಮಾಡಿಲ್ಲ ಅಂದರೂ ನಡೆಯುತ್ತೆ. ಚಟ್ನಿ ಪುಡಿ ಮೇಲೆ ತುಪ್ಪ ಇಲ್ಲ ಚಟ್ನಿ ಪುಡಿ ಮೇಲೆ ಮೊಸರು ಹಾಕ್ಕೊಂಡು ಊಟ ಮಾಡ್ತಾರೆ, ಹೆಂಗೂ ಅಡ್ಜಸ್ಟ್ ಆಗುತ್ತೆ. ಹಾಗೆ ನಾನು ಎಲ್ಲಾದರೂ ಊರಿಗೆ ಹೋದರೂ ಕೂಡ ಏನೂ ಅಡುಗೆ ಇಲ್ಲ ಅಂದರೂ ನಡೆಯುತ್ತೆ, ರೈಸ್ ಮಾಡ್ಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ಊಟ ಮಾಡ್ತಾರೆ. ಸೊ ಅದಕ್ಕಾಗಿ ಮಾಡಿಟ್ಬಿಡೋಣ ಅಂಥೇಳಿ ಇವಾಗ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಶೇಂಗಾ ಹುರ್ಕೊತಿದ್ದೀನಿ. ಶೇಂಗಾ ಹುರಿಬೇಕಾದ್ರೆ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಒತ್ತೋಗುತ್ತೆ, ಸರಿ ಆಗೋದಿಲ್ಲ, ಟೇಸ್ಟು ಬರೋದಿಲ್ಲ, ಒಂಥರ ಒತ್ತಿದ ಸ್ಮೆಲ್ಲೇ ಬರ್ತಿರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹುರ್ಕೋಬೇಕು. ಹುರ್ಕೊಂಡು ಇವಾಗ ಶೇಂಗಾನ ಆರಿ ಬಿಟ್ಕೋತಿದ್ದೀನಿ, ಸ್ವಲ್ಪ ಆರಲಿ ಅಂಥೇಳಿ. ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಕರಿಬೇವನ್ನ ಹಾಕಿಡ್ತಿದ್ದೀನಿ. ಅಂದರೆ ಇಲ್ಲಿ ಕರಿಬೇವನ್ನ ಪೂರ್ತಿ ಗ್ಯಾಸ್ ಅಥವಾ ಸ್ಟವ್ ಹಚ್ಚಿ ಉರಿತಿಲ್ಲ, ಜಸ್ಟ್ ಆ ಬಾಣಲಿ ಬಿಸಿ ಇರುತ್ತಲ್ಲ ಆ ಬಾಣಲಿಗೆ ಹಾಕ್ತಿದ್ದೀನಿ. ಇವಾಗ ನಾನು ಆಫ್ ಮಾಡ್ತೀನಿ. ಸ್ವಲ್ಪ ಹಸಿ ಥರ ಇರುತ್ತಲ್ಲ ಅದು ಹೋಗುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೋಡ್ತಾ ಇದ್ದೀನಿ ಶೇಂಗಾ ಪೂರ್ತಿ ಇನ್ನೂ ತಣ್ಣಗಾಗಿರಲಿಲ್ಲ. ಸೊ ಅದಕ್ಕೆ ಇನ್ನೂ ಸ್ವಲ್ಪ ಹಾರ್ಕೊಳ್ಳಿ ಅಂಥೇಳಿ ಹಾಗೆ ಬಿಟ್ಟು ಬೇರೆ ಕೆಲಸ ಮಾಡೋಣ ಅಷ್ಟರಲ್ಲಿ ಅಂಥೇಳಿ ಇವಾಗ ಅಷ್ಟರಲ್ಲಿ ರೈಸ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ಹುರಿದಿರೋ ಶೇಂಗಾ ಎಲ್ಲ ಪ್ಲೇಟಲ್ಲಿ ಹಾಕಿದ್ನಲ್ಲ, ಸೊ ಅದು ಸಿಪ್ಪೆ ತೆಗಿಲಿಕ್ಕೆ ಸರಿ ಆಗ್ತಾ ಇರಲಿಲ್ಲ, ನನಗೆ ಕಂಫರ್ಟ್ ಅನ್ನಿಸ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಮರ ತೊಗೊಂಬಂದು ಅದರಲ್ಲಿ ಹಾಕ್ಕೋತಿದ್ದೀನಿ. ಅದರಲ್ಲಿ ಹಾಕ್ಕೊಂಡು ಅವೆಲ್ಲ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊತಿದ್ದೀನಿ. ಈ ಥರ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕ್ಲೀನಾಗಿ ಹಸನು ಮಾಡ್ಕೊಂಬಂದೆ. ನನಗೆ ಅಷ್ಟೊಂದು ಈ ಹಸು ಮಾಡೋದು ಅದೆಲ್ಲ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಕ್ಲಿಪ್ಪಿಂಗ್ ಹಾಕಿದ್ರೆ ಎಲ್ಲರೂ ನಕ್ಬಿಡ್ತೀರಾ ಅಂಥೇಳಿ ಅದೇನೋ ಹಾಕಿಲ್ಲ ನಾನು. ನೆಕ್ಸ್ಟ್ ಇಲ್ಲಿ ಮಿಕ್ಸಿ ಜಾರ್ನ ಕ್ಲೀನಾಗಿ ಒರೆಸ್ಕೊತಿದ್ದೀನಿ, ನೀರಿನ ಅಂಶ ಏನೂ ಇರಬಾರ್ದು ಅಂಥೇಳಿ, ಇದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಅಂಥೇಳಿ. ನೆಕ್ಸ್ಟು ಆ ಮಿಕ್ಸಿ ಜಾರಿಗೆ ಶೇಂಗಾ ಎಲ್ಲದನ್ನೂ ಬೆರಕಿ ಮಾಡ್ಕೊಂಡು ಹಾಕ್ಕೊಂಡೆ. ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನಿಲ್ಲಿ ಸಣ್ಣ ಉಪ್ಪು ಯೂಸ್ ಮಾಡ್ತಿದ್ದೀನಿ, ಕಲ್ಲುಪ್ಪಾದರೆ ಅಷ್ಟೊಂದು ಸರಿಯಾಗಲ್ಲ ಅಂಥೇಳಿ. ನೆಕ್ಸ್ಟು ಸ್ವಲ್ಪ ಖಾರ ಪುಡಿ, ನಮಗೆ ಎಷ್ಟು ಬೇಕೋ, ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೇಕು, ಇಲ್ಲ ಮೀಡಿಯಮ್ ಅಂದರೆ ಮೀಡಿಯಮ್ ಹಾಕ್ಕೋಬೇಕು. ನಮಗಿಲ್ಲಿ ನಮ್ಮ ಮನೆಗೆ ಮೀಡಿಯಮ್ ಖಾರ ಇದ್ದರೆ ಚೆನ್ನಾಗಿ, ಸೊ ಮೀಡಿಯಮ್ ಖಾರ ಹಾಕ್ತಿದ್ದೀನಿ. ನೆಕ್ಸ್ಟು ಆ ಕರಿಬೇವು ಬಾಣಲಿಯಲ್ಲಿ ಹಾಕಿಬಿಟ್ಟಿದ್ನಲ್ಲ ಆ ಕರಿಬೇವು ಎಲ್ಲದನ್ನೂ ಹಾಕ್ಕೊಬೇಕು. ಆ್ಯಕ್ಚುಲಿ ನಾನು ಇಷ್ಟೇ ಐಟಮ್ಸ್ ಹಾಕೋದು. ಕೆಲವೊಬ್ಬರು ಜೀರಿಗೆ ಅದು ಹಾಕ್ತಾರೆ, ಬಟ್ ಬೆಲ್ಲನೂ ಹಾಕ್ತಾರೆ. ಬಟ್ ನಮ್ಮ ಮನೇಲಿ ಬೆಲ್ಲ ಹಾಕಿದ್ರೆಲ್ಲ ತಿನ್ನೋದಿಲ್ಲ, ಮತ್ತು ನಾನು ಜೀರಿಗೆನೂ ಹಾಕೋದಿಲ್ಲ. ಇಷ್ಟೇ ಐಟಮ್ ಹಾಕಿ ಮಾಡ್ತೀನಿ, ಇದನ್ನೇ ಇಷ್ಟಪಡ್ತೀನಿ ನಮ್ಮ ಮನೇಲಿ.
ಸೊ ಅದನ್ನೆಲ್ಲ ಇವಾಗ ಮಿಕ್ಸಿ ಮಾಡ್ಕೊಬೇಕು. ಸ್ವಲ್ಪ ಸ್ವಲ್ಪ ಆನ್ ಆಫ್ ಮಾಡ್ಕೊತ ಮಿಕ್ಸಿ ಮಾಡ್ಕೊಬೇಕಿಲ್ಲಿ. ನಾನು ಸ್ವಲ್ಪ ಇಲ್ಲಿ ಟೇಸ್ಟ್ ಮಾಡಿ ನೋಡಿದೆ. ಸೊ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಖಾರ ಪುಡಿ ಹಾಕಿದೆ. ಇಷ್ಟೇ ಈ ಥರ ಮಾಡೋದು. ನಾನು ಮಾಡೋದು ಈ ಥರ. ಇದೇನು ಬೇಗ ಹಾಳಾಗಲ್ಲ, ತುಂಬ ದಿನಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ಹೇಗಿದ್ರು ಮಾಡಿದ್ದೆಲ್ಲ, ಸೊ ಟೇಸ್ಟ್ ಮಾಡಿ ನೋಡೇ ಬಿಡೋಣ ಅಂಥೇಳಿ ಸ್ವಲ್ಪ ಅನ್ನ ಹಾಕ್ಕೊಂಡು ಅದ್ರ ಮೇಲೆ ಚಟ್ನಿ ಪುಡಿ ಉದುರಿಸ್ಕೊಂಡು ಒಂಥರ ಮಿಟ್ಕಿ ಕಟ್ತಾರಲ್ಲ ಆ ಥರ ಮಾಡ್ಕೊಂಡು ಉಣ್ಣೋಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಇದು ಜಾಸ್ತಿ ಬಿಸಿ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಬೇಕಿದ್ದರೂ ಹಾಕೊಬೋದು. ಬಟ್ ನಾನಿಲ್ಲಿ ತುಪ್ಪ ಹಾಕೋತಿಲ್ಲ, ಜಸ್ಟ್ ಆ ಪೌಡರ್ ಮತ್ತು ರೈಸ್ ಅಷ್ಟೇ ಊಟ ಮಾಡ್ತಿದ್ದೀನಿ. ಸಖತ್ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ನಾವು ಮಧ್ಯಾಹ್ನ ಒಂದು 2 ಗಂಟೆ ಹಾಗೆ ನಮ್ಮ ಮನೆಯವರು ಬಂದರು. ಅಷ್ಟರಲ್ಲೇ ಹೊನ್ನಾಳಿಗೆ ಹೋಗ್ತಾ ಇದ್ದೀವಿ ಇವಾಗ. ಫಸ್ಟು ಪರಿ ನೋಡ್ಕೊಂಡೆ ಹೋಗ್ಬಿಡೋಣ ಅಂಥೇಳಿ ಮನೆಗೆ ಬಂದ್ವಿ. ಪರಿ ಬಾಗ್ಲಲ್ಲೇ ಕುತ್ಕೊಂಡಿದ್ಲು. ಸೊ ಅವಳನ್ನ ಇವಾಗ ಆಟ ಆಡಿಸ್ತಿದ್ದೀವಿ. ಈಕೆ ಅಂತೂ ನಮ್ಮ ಮನೆಯವ್ರಿಗೆ ಭಾರಿ ಅಟ್ಯಾಚ್ಮೆಂಟು. ನಾವು ಯಾರೇ ಎತ್ಕೊಂಡಿದ್ರು ಬರೀ ನಮ್ಮ ಮನೆಯವ್ರನ್ನೇ ನೋಡ್ತಾಳೆ. ಕಣ್ಣಸರು ಬಿಟ್ಟಿಯ ನೀನು ನೋಡು ನೋಡ್ತೀಯಲ್ಲ. ಇಲ್ಲಿ ನೆಕ್ಸ್ಟು ನಮ್ಮ ಐಶು ಹೇರ್ ಸೆಟ್ಟಿಂಗ್ ಮಾಡಿಸಿದ್ದಾಳೆ. ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅಲ್ಲಿ ಹಿಂದೆ ಏ ಅಣ್ಣ ಆ ಕಡೆ ಹೊರದೇಶದವ್ರು ಇರ್ತಾರಲ್ಲೋ ಹಂಗೆ ಮಾಡ್ಸ್ಕೊಂಡಾಳೆ. ನಂಗೇನೋ ಚೆನ್ನಾಗಿಲ್ಲ ಅಂತ ಅಂದೆ. ಅದು 10,000 20,000 ದುಡ್ಡು ಐತಿ. ಫ್ರೀ ಮಾಡ್ಯಾರ ನಿನ್ನೆ. ಅಕ್ಕಿಮ್ಮ ಪ್ರಯೋಗ ಮಾಡಿದ್ದಾರೆ ಕಲ್ಸಕ್ಕೆ. ಅವಳಿಗೆ ಬರ್ತಾಳೆ ಈಗ. ಅದೇ ಪರ್ಮನೆಂಟ್ ಅಲ್ಲಕ್ಕ ಹಂಗೆ ಅಂತ ಅವಶ್ಯಕತೆ ಇಲ್ಲ. ನನಗೆ ಅದಕ್ಕಲ್ಲ, ಅವಳಿಗೆ ನಂಗೆ ಯಾಕೆ ಚೆನ್ನಾಗಿ ಕಾಣಲ್ಲ ಅನ್ಕಂಡೆ ಅದಕ್ಕೆ. ಬೆಳಗ್ಗೆ 10 ಗಂಟೆ ಸ್ಟಾರ್ಟ್ ಮಾಡ್ರೆ 5:30 ಮುಗ್ದದಂತೆ. ತೀರಾ 10:30 11 ಗಂಟೆ 3-4 ಅಂತೆ. ಅಷ್ಟ ತನಕ ಮಾಡಿಸ್ಕೊಂಡ ನೋಡಿ. ಚೆನ್ನಾಗಿ ಕಾಣೋದು. ಐಶು ಚೆನ್ನಾಗಿತ್ತೇನೆ ಏರ್ಸು. ಚೆನ್ನಾಗೈತೆ. ಅದು ಮತ್ತೆ ಹಾಳಾಗತ್ತೆ. ಫಸ್ಟ್ ನಿಂಗೆ ಆಗಲ್ಲ. ಒಂದು ಸ್ವಲ್ಪ ಸಾಫ್ಟೇ ಇರ್ತೈತೆ ಅಂದ್ರು. ಸೇಮ್ ಚಂದು ಇದ್ಲಲ್ಲೇ ಬಂದಕ್ಕೆ ಅದೇ ಡ್ರೆಸ್ ಸೆಕೆಂಡ್ ಕರೆ ಡ್ರೆಸ್ ಹಾಕಿ ತರನೇ ಕಾಣ್ತದ್ಲ. ಆಗಲ್ಲ. ಏಸು ತುಂಬಾ ದಿನ ಬೇಕು ಆತರ ಆಗಕ್ಕೆ. ನೀರು ತುಂಬಾ ಇದು ತುಂಬಾ ಕೆಲಸ ಮಾಡ್ತಾ ಮಾಡ್ತಾ ಹೋಗುತ್ತದೆ. ಪರಿ ಬಾಯ್ ಬಾಯ್. ನಮ್ಮ ಮನೆಯವರು ಎಲ್ಗೋ ಹೊರಟಿದ್ರು. ಪರಿ ಮಾಡೋದು ನೋಡಿ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತೀನಿ ಅಂತೇಳಿ ಇವಾಗ ಕರ್ಕೊಂಡೋಗಿ ಬರ್ತಿದ್ದಾರೆ. ಬಂದ್ರು. ಏನೋ ಮಾಡ್ತಾ ಇದ್ದಿ ಅಂತ ಸಂಜೆ ಆದ್ರೆ ಲೈಟಿಂಗ್. ನಾವು ಮನೆಗಿನಿಗೆ ಹೋಗ್ಬೇಕ ಬೇಡ? ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ? ಹೌದಾ? ಬಾಯ್ ಧ್ರುವಿ ಬಾಯ್. ನಮ್ಮದು ಸ್ವಲ್ಪ ಏನೋ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಅವ್ವಾ ಬಿದ್ದ ಕಣ. ಎದ್ದಳು, ಎಬ್ಸಕ್ ಬರಕ ಮತ್ ನಿನಗೆ. ಎದ್ದಳು, ಒಂದು ಡಾನ್ಸ್ ಮಾಡು. ಹಾಗ ಮಾಡು ಡಾನ್ಸ್ ಮಾಡು. ಡಾನ್ಸ್ ಮಾಡ್ಲಾ? ಡಾನ್ಸ್ ಹೆಂಗ್ ಮಾಡ್ತಾರೆ? ಹಂಗ್ ಮಾಡ್ತಾರ ಡಾನ್ಸು. ಮಾವನ್ ಕರಿ, ಮಾವ ಡಾನ್ಸ್ ಮಾಡೋಣ ಬಾ. ಇಲ್ಲಿ ಮಾವನ್ ಕರಿ, ಮಾವ ಡಾನ್ಸ್ ಮಾಡೋಣ ಬಾ. ಕರಿ ಏ ಮಾವ ಕರಿ ಏ ಓನ ಕರೆ ರೀತಿಗರ ಓ ಅನ್ಬೇಕು ಫೋನ್ ಬಿಟ್ಟು. ನನಗನಪ್ಪ ನಾವು ಅಂತೀನಿ. ಏಯ್ ನನಗೆ ಕರೀಲ, ನನ್ ಕರಿ. ನಾನೇನು ಹಾ ಏನು ನಿಂಗೆ ಮಾವನ್ನೇ ಬೇಕಾ?
ಟ್ಯಾಕ್ರಿ ಎಲ್ಲ ಐತಿ ಮಾವೊಂದು. ಓಯ್ ಡಾನ್ಸ್ ಮಾಡ್ಲಾ ಡಾನ್ಸ್? ಏನಾಗೈತಿ? ಅಮ್ಮ ಯಾರು ಮಾಡಿದ್ರು? ಅಮ್ಮ ಹೊಡೆದ್ಲ ಅರ್ಪಿತಾ? ಇಲ್ಲೇನು ಅಂದರೆ ಹೊನ್ನಾಳಿಯಲ್ಲಿ ಮಾರಿ ಹಬ್ಬ ಇದೆ, ಮಂಗಳವಾರ ಬುಧವಾರ ಗುರುವಾರ. ಸೊ ಕೋಣನ್ನು ಮನೆ ಬಾಗಿಲಿಗೆ ಕರ್ಕೊಂಡು ಬಂದಿದ್ದಾರೆ. ನಾವಿಲ್ಲೆಲ್ಲ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಅಲ್ಲಿ ಹೊನ್ನಾಳಿಯಲ್ಲಿ ಹಲಸು ಮೇಳ ಇತ್ತು. ಸೊ ಅದನ್ನು ನೋಡೋಕ್ಕೆ ಅಂತ ಹೊರಟಿದ್ದೀವಿ ಎಲ್ಲರೂ. ಇನ್ನೂ ನಾವು ಫಸ್ಟ್ ಒಳಗಡೆನೇ ಹೋಗಿಲ್ಲ, ಆಲ್ರೆಡಿ ನಮ್ಮ ಗುಂಡನ್ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಆಟ ಆಡೋದೆಲ್ಲ ನೋಡಿ ಅಳ್ತಾ ಇದ್ದ. ಆಡ್ತೀನಿ ಅಂತೇಳಿ ಹೆಂಗೋ ಸಮಾಧಾನ ಮಾಡಿಕೊಂಡು ಕರ್ಕೊಂಡೋದ್ವಿ ಒಳಗೆ. ಈ ಥರ ಇಲ್ಲೆಲ್ಲ ಎಲ್ಲ ಥರದ ಪ್ಲ್ಯಾಂಟ್ಸು ಇದ್ವು. ಇಲ್ಲಿ ಎಲ್ಲ ಥರದ್ದು ಸೀಡ್ಸ್ ಇದ್ವು, ಅಂದರೆ ತರಕಾರಿ ಮತ್ತು ಹೂಗಳು, ನಾನಾ ಬಗೆಯ ಹೂಗಳದ್ದು ಅದರದ್ದವೆಲ್ಲ ಬೀಜಗಳಿದ್ವು ಅಲ್ಲಿ. ನೀ ಎಲ್ಲ ಕಲ್ತಿಯಲ್ಲ ಆಲ್ರೆಡಿ. ಇಲ್ಲಿ ನೋಡ್ರಿ ನಮ್ಮ ಆಂಟಿ ನಮ್ಮ ರಚನಾ ಈ ಬುಕ್ ಕೊಡಿಸು ಅಂತ ಅಂದ್ಲು. ಒಂದೆಷ್ಟೊತ್ತವರೆಗೂ ಅವರು ಅದನ್ನೆಲ್ಲದನ್ನು ಕೇಳೈತಿ, ಯಾವ ಥರ ಏನು ಅಂತ ಎಲ್ಲ ತಗೊತನೋ ಅನ್ನೋ ರೀತಿ. ಅವರು ಆ ಥರ ಬಟ್ಟೆ ಒರೆಸಿದ್ರೆ ಅಳಿಸುತ್ತೆ ಅಂತ ಈ ಥರ ಹೇಳಿದರು. ಲಾಸ್ಟಲ್ಲಿ ಬಾ ನಮ್ಮ ಮನೇಲಿ ಅಷ್ಟು ಚಿಕ್ಕ ಮಕ್ಳು ಯಾವೂ ಇಲ್ಲ ಅಂತೇಳಿ ಕರ್ಕೊಂಡು ಬರ್ತಾವ. ಓಯ್ ಐಶು ಕೊಡ್ಕದ ನೋಡು. ಆಕಿತ ಇಂಥವೆಲ್ಲ ಹಾಕಲ್ಲ, ಓನ್ಲಿ ಬಂಗಾರ. ಈಗ ಇಷ್ಟನೂ ಆಗಲ್ಲ. ಕ್ಯೂಟಿ ಪೈ. ಮಸಾಜ್ ಮಾಡು, ತಲೆ ಮಸಾಜ್. ತಲೆ ಹಾಕೋಣ ಬನ್ನಿ. ಎಲ್ಲ ಥರದ ಐಟಮ್ಸು ಇದ್ವು ಮತ್ತು ತುಂಬ ಚೆನ್ನಾಗಿದ್ವು ಐಟಮ್ಸು. ಬಟ್ 1 to double ರೇಟ್ ಇದ್ವು. ಸೊ ಅದಕ್ಕೋಸ್ಕರ ನಾವು ಏನೂ ತಗೊಳ್ಳ, ಜಸ್ಟ್ ನೋಡ್ಕೊತ ಹಾಗೆ ಹೋದ್ವಿ. ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇದ್ವು ಎಲ್ಲ ಐಟಮು. ಇಲ್ಲಿ ಗುಂಡನ್ ಖುಷಿ ನೋಡ್ರಿ, ತುಂಬ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ ಅವನು. ಅರ್ಪಿತನ್ ಫೇವ್ರೆಟ್ ಪಾರ್ಟ್ ಇದು. ಪಾಪ ಐತಿ ಕೈಯಾಗ. ನೋಡ್ರಿ ಸುಮ್ಮನೆ ಸಂಚಾರ ಮಾಡಕ್
ಅಲ್ಲಿ ಏನು ತಗೊಳ್ಳಿಲ್ಲ, ಎಲ್ಲ ಬರೀ ನೋಡಿದ್ವಿ ಅಷ್ಟೇ. ಯಾಕೆ ಅಂದರೆ ಅಷ್ಟೊಂದು ರೇಟ್ ಇದ್ವು, 1 to ಡಬಲ್ ರೇಟ್ ಇದ್ವು. ಸೊ ಅದಕ್ಕೋಸ್ಕರ ಏನು ತಗೊಳ್ಳಿಲ್ಲ. ಇವಾಗ ಇಲ್ಲಿ ಇವ್ರನ್ನ ಆಟ ಆಡ್ಸೋಣ ಅಂತೇಳಿ ಅಲ್ಲಿ ಆಟ ಕರ್ಕೊಂಡು ಹೋಗ್ತಿದ್ದೀವಿ. ಅವನ ಜೋಶ್ ನೋಡ್ರಿ, ಇಲ್ಲಿ ಇಳಿಯೋಕ್ಕೆ ತಯಾರಿಲ್ಲ. ಅವರು ಟೈಮ್ ಆಗಿದೆ ಆಯಿತು ಅಂತ ಅಂದರು, ಇವನು ಇಳಿಯೋಕ್ಕೆ ತಯಾರಿಲ್ಲ, ಇಳಿಯಲ್ಲ ಅಂತಿದ್ದ. ಮತ್ತು ಹೆಂಗೋ ಸಮಾಧಾನ ಮಾಡ್ಕೊಂಡು ಇಳಿಸ್ಕೊಂಡು ಬಂದ್ವಿ. ಮತ್ತು ಆಪೋಸಿಟ್ ಒಂದಿದೆ ಅಲ್ಲ, ಅಲ್ಲಿ ಆಡ್ತೀನಿ ಅಂತ ಕೂತಿದ್ದಾನೆ. ನಾವೇನು ಆಡ್ಸೋಕೆ ಹೋಗಲಿಲ್ಲ, ಅದಕ್ಕೂ ಕೂಡ ವಿಪರೀತಕ್ಕೂ ದುಡ್ಡು. ಅದಕ್ಕೋಸ್ಕರ ಬಂದು ಸುಮ್ಮನೆ ಹಾಗೆ ಹೋಗೋದು ಬೇಡ ಅಂಥೇಳಿ ಇಲ್ಲಿ ಅರ್ಧ kg ಅಲಿಸ್ಟನ್ನು ತಗೊಂಡು ಹೋಗ್ತಾಯಿದ್ದೀವಿ. ಅರ್ಧ kgಗೆ 100 ರೂಪಾಯಿ 150 ರೂಪಾಯಿನೂ ಕೊಟ್ವಿ. ಇಲ್ಲಿದೆ ಅಲ್ಲ, ಇದು ನನಗೆ ತುಂಬ ಸ್ಪೆಷಲ್ ಜಾಗ. ಯಾಕೆ ಅಂದರೆ ನನ್ನ ಮದುವೆ ಆಗಿದ್ದು ಇದೇ ಜಾಗದಲ್ಲಿ. ಸೊ ಅದಕ್ಕೋಸ್ಕರ ಇದು ನನಗೆ ತುಂಬ ಸ್ಪೆಷಲ್ ಯಾವಾಗಲೂ. ನೆಕ್ಸ್ಟ್ ನಾವು ಗೋಲ್ಗಪ್ಪ ತಿಂದು ಹೋಗೋಣ ಅಂತೇಳಿ ಗೋಲ್ಗಪ್ಪ ತಿನ್ನೋಕ್ಕೆ ಅಂತ ಹೋಗ್ತಿದ್ದೀವಿ. ನನಗೆ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ ಎಲ್ಲದಕ್ಕಿಂತ. ಬಟ್ ಇಲ್ಲಿ ನಮ್ಮ ಮಹೇಶ್ ಅವ್ರಿಗೂ ಇಷ್ಟ ಇಲ್ಲ ಅಂತೇಳಿ ಬರೀ ಎಲ್ಲ ಅಷ್ಟರ ನಡುವೆ 2 ಪ್ಲೇಟ್ ಅಷ್ಟೇ ಗೋಲ್ಗಪ್ಪ ತಿಂದ್ವಿ. ನೆಕ್ಸ್ಟು ಪಾನಿಪುರಿ ತಿನ್ನೋಕ್ಕೆ ಅಂತ ಹೊರಟ್ವಿ. ಇದಕ್ಕೆ ಏನಾಗ್ತೀನಿ ಹೇಳ, ಯಾರಲ್ಲ ಹುಡುಗಿ ದೆವ್ವ ಇದ್ದಂಗೆ ಅವಳೆ ಅಂತ ಐತಲ್ಲ ಅದನ್ನ ಹಾಕ್ತೀನಿ. ಅಯ್ಯೋ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.